ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮನೆಯೊಳಗೆ ಗೋಧಿ ಹಿಟ್ಟಿನಿಂದ ಬ್ರೆಡ್ಡನ್ನು ಸರಳವಾಗಿ ಹೇಗೆ ಮಾಡೋದು ಹೇಳ್ಕೊಡ್ಲಿಕತ್ತೀನಿ. ಈಗ ನಾವು ಹೊರಗೆ ಮಾರ್ಕೆಟ್ ಒಳಗೆ ತರೋ ಬ್ರೆಡ್ ಒಳಗೆ ಬಹಳ ಕೆಮಿಕಲ್ಸು, ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ. ಅದು ಯಾವುದೂ ಹಾಕಿಲ್ಲ, ಮೊಟ್ಟೆನೂ ಹಾಕಿದೆ. ನಾನು ಸರಳವಾಗಿ ಮನೆಯಲ್ಲಿ ಬ್ರೆಡ್ ಮಾಡೋದು ಹೇಳ್ಕೊಡ್ಲಿಕತ್ತೀನಿ. ಇದ್ರ ಜೊತೆ ಬಹಳ ಟಿಪ್ಸ್ ಆ್ಯಂಡ್ ಮತ್ತು ಟ್ರಿಕ್ಸನ್ನು ಶೇರ್ ಮಾಡಿದ್ದೀನಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ನಾನು 200 ml ಮೆಜರಿಂಗ್ ಕಪ್ಪನ್ನು ಯೂಸ್ ಮಾಡಿ ನಿಮ್ಗೆ ಅಳತೆ ಹೇಳಿಕಟ್ಟೀನಿ. ಅದರಲ್ಲಿಂದ ನಾನು 3 ಕಪ್ಪು ಗೋಧಿ ಹಿಟ್ಟು, ಇದು ಮನೆಯೊಳಗೆ ಬೀಸಿರೋ ಗೋಧಿ ಹಿಟ್ಟದ. ತೂಕ ಮಾಡಿದರೆ ನಿಮಗಿದು 425 ಗ್ರಾಮಿಂದ 430 ಗ್ರಾಮ್ವರೆಗೂ ಆಗ್ತದೆ. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಹಾಲಿನ ಪುಡಿ, ಮಿಲ್ಕ್ ಪೌಡರ್ ಹಾಕಿನಿ. ಆಮೇಲೆ ಇದಕ್ಕೆ ನೀವು ಈ ಅಗಸಿ ಸಿಗ್ತದಲ್ಲ, ಫ್ಲ್ಯಾಕ್ಸ್ ಸೀಡ್, ಅದನ್ನು 2 ಟೇಬಲ್ ಸ್ಪೂನ್ ಅಗಸಿನ ನಾನು ಮಿಕ್ಸರ್ ಒಳಗೆ ಪೌಡರ್ ಮಾಡೀನಿ. ಹುರಿಯೋದು ಏನು ಮಾಡೋದು ಅವಶ್ಯಕತೆ ಇಲ್ಲ. ಡೈರೆಕ್ಟ್ 2 ಟೇಬಲ್ ಸ್ಪೂನ್ ಅಗಸಿನ, ಫ್ಲ್ಯಾಕ್ಸ್ ಸೀಡನ್ನು ಪೌಡರ್ ಮಾಡಿ ಇದ್ರೊಳಗೆ ಹಾಕಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ನಾನು ಬೆಲ್ಲದ ಪುಡಿ, ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಇರ್ತದಲ್ಲ, ಅದು ಹಾಕಿನಿ. ಇದು ವೈಟಲ್ ವೀಟ್ ಗ್ಲೂಟನ್ ಅಂತ ಮಾರ್ಕೆಟ್ ಒಳಗೆ ಸಿಗ್ತದೆ, ಆನ್ಲೈನ್ ಒಳಗೆ. ಇದು 2 ಟೇಬಲ್ ಸ್ಪೂನ್ ನಾವು ಇದಕ್ಕೆ ಹಾಕಬೇಕು. ಒಂದು ವೇಳೆ ವೈಟಲ್ ವೀಟ್ ಗ್ಲೂಟನ್ ನಿಮ್ಮ ಹತ್ರ ಇಲ್ಲ ಅಂದರೆ ಏನು ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ. ಇದು ಇಲ್ಲದೇನೂ ನೀವು ಮಾಡಬಹುದು ಅದನ್ನು. ಇದು 2 ಟೀ ಸ್ಪೂನ್ ಇನ್ಸ್ಟಂಟ್ ಡ್ರೈ ಈಸ್ಟ್, ಇದನ್ನು ಡೈರೆಕ್ಟ್ ನಾನು ಹಿಟ್ಟಿನೊಳಗೆ ಹಾಕಿನಿ. 2 ಟೀ ಸ್ಪೂನ್ ತೊಗೊಳ್ರಿ. ಈಗ ಇದನ್ನೆಲ್ಲ ನೀವು ಸ್ವಲ್ಪ ಚೆಂದ ಕಲಿಸ್ಕೋಬೇಕು. ಇದಕ್ಕೆ ನಾನು 1 ಟೀ ಸ್ಪೂನು ಉಪ್ಪು ಹಾಕೊಂಡು ಎಲ್ಲವನ್ನು ಚೆಂದ ಕಲಿಸ್ಕೊರಿ. ಈಗ ನಡುವೆ ಒಂದು ತೆಗ್ಗು ಥರ ಮಾಡಿ, ಇದು ಬೆಚ್ಚಗಿರೋ ಹಾಲು, ಇದು 2 ಕಪ್ ತೊಗೊಂಡಿನಿ. ಈಗ ಫಸ್ಟ್ 1.5 ಕಪ್ನ ಹಾಕ್ಲಿಕತ್ತೀನಿ. ಹಾಕಿದ್ದನ್ನು ಸ್ವಲ್ಪ ಕಲಸೋಣ. ಕಲಸಿದಾಗ ಸ್ವಲ್ಪ ಇದು ಗಟ್ಟಿ ಅನ್ನಿಸ್ಲಿಕತ್ತದ ಹಿಟ್ಟು. ಅದಕ್ಕೆ ನಾನು ಇನ್ನೂ ಅರ್ಧ ಕಪ್ಪು ಈ ಬೆಚ್ಚಗಿರೋ ಹಾಲನ್ನು ಹಾಕೀನಿ. ನೀವು ಅಂದರೆ ಒಟ್ಟು ನನಗೆ ಇದಕ್ಕೆ 2 ಕಪ್ ಹಾಲು ಹಿಡ್ದದೆ. ಈ ಗೋಧಿ ಹಿಟ್ಟು ಯಾವ ಪ್ರಮಾಣದಾಗದ, ದಪ್ಪದನೋ ತೆಳ್ಳಗದನೋ ಅದ್ರ ಮೇಲೆ ಈ ಹಾಲಾಯ್ತು ನೀರಾಯಿತು ಪ್ರಮಾಣ ಹಿಡಿತದೆ. ನಿಮ್ಗೆ ಹಾಲು ಬೇಡ ಅಂದರೆ ನೀವು ಬೆಚ್ಚಗಿರೋ ನೀರನ್ನು ಇದಕ್ಕೆ ಹಾಕ್ಬೋದು. ಇದನ್ನು ಸ್ವಲ್ಪ ನಾದಿ ಒಂದು ಅರ್ಧ ತಾಸು ಇದನ್ನು ನೆನಿಲಿಕ್ಕೆ ಬಿಡೋಣ. ಕಲಿಸಿ ಒಂದು ಅರ್ಧ ಗಂಟೆ ಆಯಿತು ನೋಡ್ರಿ. ಇವಾಗ ಇದು ನಮ್ಮ ಹಿಟ್ಟು ಚಲೋ ನೆನೆದದ. ಹಿಟ್ಟನ್ನು ಸ್ವಲ್ಪ ಸಾಫ್ಟ್ ಆಗ್ಯದ. ಇದು ನೀವು ಸ್ವಲ್ಪ ಇದು ಹೋಳಿಗೆ ಹಿಟ್ಟಿರ್ತದಲ್ಲ, ಆ ಹದಕ್ಕೆ ಕಲಸಿರಬೇಕು. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಲಿಕತ್ತೀನಿ. ಅಂದ್ರೆ 1/4 ಕಪ್, 1/4 ಕಪ್ ಎಣ್ಣೆ ಪಕ್ಕಕ್ಕೆ ಇಟ್ಕೊಂಡಿನಿ. ಅದ್ರ ಒಳಗಿಂದ ಎಣ್ಣೆನೇ ನಾನು ಇದ್ರೊಳಗೆ ಹಾಕಿ ನಾದತೀನಿ. ಈಗ 1-2 ಟೇಬಲ್ ಸ್ಪೂನ್ ಹಾಕಿನಿ. ಇನ್ನೂ ಸ್ವಲ್ಪ ಎಣ್ಣೆ ಹಾಕೋದು ಇದನ್ನು ಸ್ಟ್ರೆಚ್ ಆ್ಯಂಡ್ ಫೋಲ್ಡ್ ಮೆಥಡ್ದೊಳಗೆ ಇದನ್ನು ನೀವು ನಾದ್ಕೋಬೇಕು. ನಾನು ಸ್ವಲ್ಪ ಅರ್ಜೆಂಟ್ ಒಳಗೆ ಇವತ್ತು ಈ ಬ್ರೆಡ್ ಮಾಡ್ಲಿಕತ್ತೀನಿ. ನಿಮಗೆ ಇದ್ರದ್ದು ಪೂರ್ತಿ ಡಿಟೇಲಾಗಿ ರೆಸಿಪಿ ಬೇಕಂದರೆ ನಂದು ಮಿಲ್ಕ್ ಬ್ರೆಡ್ಡದ್ದು ರೆಸಿಪಿ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಶೇರ್ ಮಾಡ್ತೀನಿ. ಇದನ್ನು ಚಂದ ಬುಕ್ ಆ್ಯಂಡ್ ಫೋಲ್ಡ್ ಮೆಥಡ್ ಒಳಗೆ ನಾದ್ಕೋಬೇಕು. ಹಿಂಗೆ ಟ್ಯಾಪ್ ಮಾಡಬೇಕು ಮೇಲಿಂದ ನೆಲಕ್ಕೆ. ಇದ್ರೊಳಗೆ ನಮ್ಗೆ ಗ್ಲೂಟನ್ ಫಾರ್ಮ್ ಮಾಡಬೇಕಾಗ್ಯದ. ಈ ಮೈದಾ ಹಿಟ್ಟಿನೊಳಗೆ ನ್ಯಾಚುರಲ್ ಗ್ಲೂಟನ್ ಇರ್ತದೆ, ಗೋಧಿ ಹಿಟ್ಟಿನೊಳಗೆ ಗ್ಲೂಟನ್ ಇರೋದಿಲ್ಲ. ಅದಕ್ಕೆ ನಮಗೆ ಇಲ್ಲೋಡ್ರಿ, ಇದನ್ನು ವಿಂಡೋ ಪ್ಯಾನಲ್ ಟೆಸ್ಟ್ ಮಾಡಿದರೆ ಕಟ್ ಆಗ್ಲಿಕತ್ತದ. ನಮ್ಗೆ ಇದು ಚಂದ ಒಂದು ಪದರಿನ ಥರ, ತೆಳ್ಳಗೆ ಪದರಿನ ಥರ ಲೇಯರ್ ಬರಬೇಕು. ಕಟ್ ಆದಾಗ ಇನ್ನೂ ಒಂದು 5 ನಿಮಿಷ ನಾದೀನಿ. ಇವಾಗ ನೋಡ್ರಿ, ಒಂದು ಸಣ್ಣ ಹಿಂಗೆ ಲೇಯರ್ ಥರ ಬರ್ಲಿಕತ್ತದ, ಕಟ್ ಆಗವಲ್ತು. ಈ ರೀತಿ ಆಗೋವರೆಗೂ ನಾದಬೇಕು. ನನಗೆ ಒಂದು 12ರಿಂದ 15 ನಿಮಿಷ ಹಿಡಿತು ಇದೆಲ್ಲ ನಾದಲಿಕ್ಕೆ. ಮೈದಾ ಹಿಟ್ಟಿಂದು ಟೆಕ್ಸ್ಚರು ಸ್ವಲ್ಪ ಬೇರೆ ಬರ್ತದೆ, ಅದ್ರೊಳಗೆ ನ್ಯಾಚುರಲ್ ಗ್ಲೂಟನ್ ಇರ್ತದೆ. ಗೋಧಿ ಹೊಟ್ಟೆ ಒಳಗೆ ನ್ಯಾಚುರಲ್ ಗ್ಲೂಟನ್ ಇರೋದಿಲ್ಲ. ಅದಕ್ಕೆ ನಾನು ವೈಟಲ್ ವೀಟ್ ಗ್ಲೂಟನ್ ಪೌಡರ್ ಹಾಕಿನಿ. ಈ ವೈಟಲ್ ವೀಟ್ ಗ್ಲೂಟನ್ ಸಿಗಲಿಲ್ಲ ಅಂದರೆ ನೀವು 3 ಕಪ್ ಗೋಧಿ ಹಿಟ್ಟದ ಬದಲಾಗಿ 2.5 ಕಪ್ ಗೋಧಿ ಹಿಟ್ಟು ತೊಗೊಳ್ರಿ. ಅರ್ಧ ಕಪ್ಪು ಅದರೊಳಗೆ ಮೈದಾ ಹಾಕಿರಿ. ಮೈದಾ ಏನದ ನ್ಯಾಚುರಲ್ ಗ್ಲೂಟನ್ನದ್ದು ಕೆಲಸ ಮಾಡಿ ಈ ಬ್ರೆಡ್ಡು ಬಹಳ ಸಾಫ್ಟ್ ಮತ್ತು ಸ್ಪಾಂಜಿ ಆಗ್ತದೆ. ಇವಾಗ ಇದನ್ನು ನಾನು ಒಂದು ಗ್ರೀಸ್ ಮಾಡಿರೋ ಬೌಲ್ ಒಳಗೆ ಹಾಕಿ ಮೇಲೆ ಒಂದು ಈ ಫ್ರೆಶ್ ರ್ಯಾಪ್ ಹಾಕೀನಿ, ಕ್ಲೀನ್ ರ್ಯಾಪ್. ಇಲ್ಲ ನೀವು ಒಂದು ಒದ್ದೆ ಬಟ್ಟೆನ ಹಿಂಡಿ ಹಾಕ್ಬೋದು. ಇದನ್ನು ನಾನು ಫಸ್ಟ್ ಪ್ರೂಫಿಂಗಿಗೆ ಇಟ್ಟೀನಿ. ಚಲೋ ಒಂದು 45 ನಿಮಿಷ ಆಯಿತು. ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ 45 ನಿಮಿಷದಾಗ ಡಬಲ್ ಸೈಜಿಗೆ ಉಬ್ಬಿಬಿಟ್ಟದೆ ನೋಡಿರಿ. ಮೇಲೆ ಸ್ವಲ್ಪ ಹಿಟ್ಟನ್ನು ಸಿಂಪಡಿಸಿ
ಈ ರೀತಿ ಪಂಚ್ ಮಾಡಿದರೆ ನಿಮಗೆ ಕಾಣಿಸ್ಲಿಕ್ಕತ್ತದೆ ಎಷ್ಟು ಇದ್ರೊಳಗೆ ಏರಿಯೇಷನ್ ಬಂದು ಬಹಳ ಚಂದ ನಮ್ಮದು ಈ ಹಿಟ್ಟು ಪ್ರೂಫ್ ಆಗ್ಯದ. ಲೈಟಾಗಿ ಇದನ್ನು ಬಹಳ ಹಗುರವಾಗಿ ಈಗ ನೀವು ಇದನ್ನು ಹ್ಯಾಂಡಲ್ ಮಾಡಿರಿ. ಒಂದು ಪ್ಲ್ಯಾಟ್ಫಾರ್ಮ್ ಮೇಲೆ, ಕಿಚನ್ ಪ್ಲ್ಯಾಟ್ಫಾರ್ಮ್ ಮೇಲೆ ಸ್ವಲ್ಪ ಹಿಟ್ಟನ್ನು ಸಿಂಪಡಿಸಿ ಅದ್ರ ಮೇಲೆ ಈ ನಮ್ಮ ಕಲಸಿರೋ ಡೋ ಏನಿದೆ, ಬ್ರೆಡ್ ಡೋ, ಇದನ್ನು ಹಾಕಬೇಕು. ಈಗ ನಿಮಗೆ ಇದ್ರ ಬಗ್ಗೆ ಪೂರ್ತಿ ಡಿಟೇಲಾಗಿ ತಿಳ್ಕೊಬೇಕು ಅಂದರೆ ನಾನು ನಿಮಗೆ ಎಗ್ಲೆಸ್ ಈ ಮಿಲ್ಕ್ ಬ್ರೆಡ್ಡಿಂದು ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡೀನಿ. ಅದನ್ನು ನೀವು ಫಾಲೋ ಮಾಡಿರಿ. ಅದರೊಳಗೆ ನಾನು OTGನ ಯಾವ ರೀತಿ ಆಪ್ರೇಟ್ ಮಾಡಬೇಕು, ಈಸ್ಟನ್ನು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಈಸ್ಟನ್ನು ಯಾವ ರೀತಿ ನೀವು ಪ್ರೂಫ್ ಮಾಡಬೇಕು, ಪ್ರತಿಯೊಂದನ್ನು ಬಹಳ ಡಿಟೇಲಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೀನಿ. ಅದನ್ನು ಫಾಲೋ ಮಾಡಿರಿ. ಇವತ್ತು ಸ್ವಲ್ಪ ಅರ್ಜೆಂಟಾಗಿ ಈ ಬ್ರೆಡ್ ನಾನು ಮಾಡ್ಲಿಕತ್ತೀನಿ, ಅದಕ್ಕೆ ನಿಮಗೆ ಫಾಸ್ಟಾಗಿ ಇದ್ರದ್ದು ಎಕ್ಸ್ಪ್ಲನೇಷನ್ ಕೊಡ್ಲಿಕತ್ತೀನಿ. ಈಗ ಇದನ್ನು ರೆಕ್ಟ್ಯಾಂಗ್ಯುಲರ್ ಆಗಿ ನೀವು ನಿಮ್ಮ ಕೈಯಿಂದನೇ ಇದನ್ನು ಪ್ರೆಸ್ ಮಾಡಿ ರೆಕ್ಟ್ಯಾಂಗ್ಯುಲರ್ ಶೇಪ್ ಕೊಡಿರಿ. ಈ ನಂದು ಟಿನ್ ಏನದ, ಬ್ರೆಡ್ ಟಿನ್ನು, ಇದು 9x4 ಇಂಚಿಂದದ. ಆ ಸೈಜಿಗೆ ಇದನ್ನು ನೀವು ರೋಲ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಬಹಳ ಟೈಟಾಗಿ ರೋಲ್ ಮಾಡಬೇಕು. ಒಳಗಡೆ ಗ್ಯಾಪ್ ಆಗಿಬಿಡ್ತು ಅಂತಂದರೆ ಏರಿಯೇಷನ್ ಆಗಿ ಅಲ್ಲಿ ಹೋಲ್ ಆಗ್ತದೆ. ಅದಕ್ಕೆ ಈ ರೀತಿ ಟೈಟಾಗಿ ನೀವು ರೋಲ್ ಮಾಡಿ ಎಡ್ಜಸ್ ಏನಿದೆಯಲ್ಲ ಅದನ್ನು ಚೆನ್ನಾಗಿ ಅಂಟಿಸ್ಬೇಕು. ಯಾವಾಗ ಇದು ನಮ್ಮ ಬ್ರೆಡ್ಡು ಒಳಗಡೆ ಏರಿಯೇಷನ್ ಆಗಿ ಉಬ್ಬುತ್ತೋ ಆವಾಗ ಏನು ಇದ್ರೊಳಗೆ ಆಗಿರೋ ಏರಿಯೇಷನ್ನು ಒಳಗಡೆ ಡೆವಲಪ್ ಆಗಿ ಈ ನಮ್ಮ ಡೋ ಏನದ ಚೆನ್ನಾಗಿ ಉಬ್ಬಿ ಬರ್ತದೆ. ಈ ಬ್ರೆಡ್ ಟಿನ್ನಿಗೆ ನಾನು ಸರಿಯಾಗಿ ಎಣ್ಣೆ ಹಚ್ಚಲಿಕತ್ತೀನಿ. ಎಲ್ಲ ಕಡೆ ಚಲೋ ಎಣ್ಣೆ ಹಚ್ಚಿರಿ, ಅಂದ್ರೆ ನಮ್ಮದು ಬ್ರೆಡ್ ಅದಕ್ಕೆ ಅಂಟುವುದಿಲ್ಲ. ಅದರೊಳಗೆ ಈ ಬ್ರೆಡ್ ಇಡೋಣ. ಇವಾಗ ನೋಡಿರಿ, ಟಿನ್ನಿಂದು ಕರೆಕ್ಟಾಗಿ ಅರ್ಧದಷ್ಟು ಈ ಬ್ರೆಡ್ಡದ್ದು ಡೋ ಆಗಿದೆ. ಕರೆಕ್ಟಾಗಿ ಅರ್ಧದಷ್ಟೇ ಇದೆ. ಇವಾಗ ಇದನ್ನು ನಾನು ಸೆಕೆಂಡ್ ಪ್ರೂಫಿಂಗಿಗೆ ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ರ್ಯಾಪ್ ಹಾಕಿ ಸೆಕೆಂಡ್ ಪ್ರೂಫಿಂಗಿಗೆ ಇಡ್ಲಿಕತ್ತೀನಿ. ಸೆಕೆಂಡ್ ಪ್ರೂಫಿಂಗ್ ಯಾವಾಗಲೂ ಬಹಳ ಟೈಮ್ ತೊಗೊಳ್ಳೋದಿಲ್ಲ, ಅರ್ಧ ಗಂಟೆ ಒಳಗೆ ಆಗಿಬಿಡ್ತದೆ. ಇದು ಒಂದು 25 ನಿಮಿಷದಾಗ ನೋಡಿರಿ ಟಿನ್ನಿನಗಿಂತ ಜಾಸ್ತಿ ಉಬ್ಬಿ ಬಂದದೆ, ಅಂದರೆ ಅರ್ಧಕ್ಕಿಂತ ಹೆಚ್ಚಿಗೆ ಉಬ್ಬಿ ಈ ಡೋ ಟಿನ್ನಿನಗಿಂತ ಮೇಲೆ ಬಂದದೆ. ಇವಾಗ ಓವನನ್ನು ಪ್ರೀ ಹೀಟಿಗಿಡೋಣ. 200 ಡಿಗ್ರಿಗೆ 10 ಮಿನಿಟ್ಸ್ ನಾನು 2 ಕಾಯಿಲನ್ನು ಆನ್ ಮಾಡಿ ಪ್ರೀ ಹೀಟಿಗೆ ಇಟ್ಟು ಬಂದಿದ್ದೀನಿ. ಅಲ್ಲಿ ಪ್ರೀ ಹೀಟ್ ಆಗ್ತಾಯಿದೆ ಓವನ್. ಇವಾಗ ಇದಕ್ಕೆ ಈ ಹಾಲನ್ನು ಮೇಲೆ ಚೆನ್ನಾಗಿ ಹಚ್ಚಬೇಕು, ಮಿಲ್ಕ್ ವಾಶ್ ಮಾಡಿ. ಇದು ಅಗಸಿ ಇರ್ತದಲ್ಲ, ಫ್ಲ್ಯಾಕ್ಸ್ ಸೀಡು ಮತ್ತು ಮೆಲನ್ ಸೀಡ್, ಅಂದರೆ ಈ ಕಲ್ಲಂಗಡಿ ಬೀಜಗಳು, ಆ ಎರಡನ್ನು ಸೇರಿಸಿ ನಾನು ಇದ್ರ ಮೇಲೆಲ್ಲ ಉದುರಿಸ್ತಾ ಇದ್ದೀನಿ. ಇದರಿಂದ ಟೇಸ್ಟು ಚೆನ್ನಾಗಿ ಬರ್ತದೆ. ಇವಾಗ ನೋಡಿರಿ ರೆಡಿಯಾಗಿದೆ. ಇದನ್ನು ನಾನು ಆಲ್ರೆಡಿ ಪ್ರೀ ಹೀಟ್ ಮಾಡಿರೋ ಓವನ್ದಾಗ ಲೋವರ್ ರ್ಯಾಕ್ ಇರುತ್ತಲ್ಲ ಅಲ್ಲಿ ಇಟ್ಟು 35 ನಿಮಿಷ, ನನಗೆ 35-45 ನಿಮಿಷ ತೊಗೊಳ್ತು. ಇವಾಗ ಹೊರಗೆ ತೆಗ್ದಿದ್ದೀನಿ. ಮೇಲೆ ಬ್ರೌನ್ ಆಗೋವರೆಗೂ ನೀವು ಬೇಕ್ ಮಾಡಬೇಕು. ಟೈಮ್ಗಿಂತ ಮೇಲೆ ಎಲ್ಲ ಬ್ರೌನ್ ಆಗಬೇಕು. ಇದನ್ನು ಈ ರೀತಿ ಟ್ಯಾಪ್ ಮಾಡಿದರೆ ನೀವು ಹ್ಯಾಲೋ ಸೌಂಡ್ ಬರ್ತದೆ, ಒಳಗಡೆ ಪೊಳ್ಳಾಗಿರೋ ಸೌಂಡು. ಆವಾಗ ನಮ್ಮ ಬ್ರೆಡ್ ಬೇಕಾಗಿದೆ ಅಂತ ಅರ್ಥ. ಇದ್ರ ಮೇಲೆ ಚೆನ್ನಾಗಿ ತುಪ್ಪನೋ ಎಣ್ಣೆನೋ ಏನು ಬೇಕೋ ಅದನ್ನು ಹಚ್ಚಿ ಒಂದು ಒಳ್ಳೆ ಒಣಗಿರೋ ಬಟ್ಟೆನ, ಕ್ಲೀನಾಗಿರೋ ಬಟ್ಟೆನ ಇದ್ರ ಮೇಲೆ ಹೊಚ್ಚಿ ಒಂದು 10 ನಿಮಿಷ ಬಿಡ್ರಿ. ಯಾಕಂದರೆ ಇದರೊಳಗಿರೋ ಬಿಸಿ ಎಲ್ಲ ಬಟ್ಟೆಗೆ ಹತ್ತಿ ಮೇಲ್ಗಡೆ ಸಾಫ್ಟ್ ಆಗ್ತದೆ ಈ ನಮ್ಮ ಬ್ರೆಡ್. ಇವಾಗ ಒಂದು 10 ನಿಮಿಷ ಆದಮೇಲೆ ಒಂದು ಚಾಕು ತೊಗೊಂಡು ಸೈಡಿಗೆ ಎಲ್ಲಾದರೂ ಅಂಟಿದ್ರೆ, ಬ್ರೆಡ್ಡು ಟಿನ್ನಿಗೆ ಅಂಟಿದರೆ ಅದನ್ನು ಬಿಡಿಸ್ರಿ. ಅಂದರೆ ಸೈಡಿಗೆ ಎಲ್ಲಾದರೂ ಅಂಟಿದರೆ ಬಿಡಿಸ್ಕೊಂಡ್ರೆ ಇದು ನಮಗೆ ಆರಾಮಾಗಿ ಡಿಮೌಲ್ಡ್ ಮಾಡಬಹುದು. ಈಗ ಸೈಡಿಗೆ ಅಂಟಿರೋದನ್ನೆಲ್ಲ ನಾನು ಬಿಡಿಸ್ಲೀನಿ. ಇವಾಗ ನೋಡಿರಿ ಬ್ರೆಡ್ ಎಷ್ಟು ಸಾಫ್ಟ್ ಆಗಿದೆ. ಈ ರೀತಿ ನಾವು ಪ್ರೆಸ್ ಮಾಡಿದರೆ ಮೇಲ್ಗಡೆ ಬರಬೇಕು, ಅಷ್ಟು ಸಾಫ್ಟ್ ಆಗಿದೆ. ಈಗ ಇದನ್ನು ನಾನು ಒಂದು ಜಾಳಿ ಇರ್ತದಲ್ಲ ಅದ್ರ ಮೇಲೆ ಡಬ್ಬ ಹಾಕಿ ಇವಾಗ ಇದನ್ನು ನಾವು ಸೀದಾ ಇಟ್ಟು ಕೆಳಗಡೆ ಒಂದು ತೂತಿರೋ ಜಾಳಿ ಇರಬೇಕು, ಯಾಕಂದರೆ ಕೆಳಗಿಂದ ಹೀಟೆಲ್ಲ ಹೋಗಬೇಕು. ಮತ್ತು ಇದ್ರ ಮೇಲೆ ಬಟ್ಟೆ ಹಾಕಿ ಚಲೋ 1.5-2 ತಾಸಿದು ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಬಟ್ಟೆ ಹಾಕಿ ನಾವು ಇಡೋದ್ರಿಂದ ಮೇಲೆ ಒಣಗೋದಿಲ್ಲ, ಕ್ರ್ಯಾಕ್ ಬೀಳೋದಿಲ್ಲ, ಬಹಳ ಸಾಫ್ಟ್ ಆಗ್ತದೆ. ಇವಾಗ ನೋಡಿರಿ ಪೂರ್ತಿ ತಣ್ಣಗಾಗ್ಯದ, ಎಷ್ಟು ಸಾಫ್ಟ್ ಆಗ್ಯದ. ಈಗ ಇದನ್ನು ನೀವು ಈ ಸೆರೆಟೆಡ್ ನೈಫ್ ಅಂತ ಸಿಗ್ತದಲ್ಲ, ಒಂಥರ ಜಿಗ್ಜಾಗಿರೋ ಚಾಕು, ಅದರಿಂದ ಸ್ಲೈಸ್ ಮಾಡಬೇಕು. ಈ ನನ್ನ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ಸ್ ಮಾಡಿ ಹೇಳಿ. ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ. ಈ ನಮ್ಮ ಹೋಲ್ ವೀಟ್ ಹೆಲ್ದಿ ಬ್ರೆಡ್ ರೆಡಿಯಾಗಿದೆ. ಥ್ಯಾಂಕ್ ಯು.